ಬಂಡವಾರ. ಇವ್ರು ನಮ್ಮ ಗಂಡ, ಇವ್ರು ನಮ್ಮ ಮಗ, ಇವ್ರ ಅಕ್ಕ ಬಂದು ಎಲ್ಲ ಯಾಮಾರಿಸಿ ಮಾಡಿಸ್ಕೊತಿದ್ರು. ಅವ್ರ ಅಕ್ಕ ಎಲ್ಲ 16 ಎಕರೆ ಜಮೀನು ಇದ್ದಿದ್ದು ಇವಾಗ ಎಲ್ಲ ಅವ್ರು ಮಾಡಿಕೊಂಡು ನಮ್ಮನ್ನು ಒದ್ದು ವರ್ಗಕ್ಕೆ ನೋಡ್ತಾ ಇದ್ದಾರೆ. ಅವರು ಬಂದ್ಬಿಟ್ಟು ಮೊದಲು 3.5 ಎಕರೆ ಬಂದು ನಮ್ಮ ಮಾವ ಬೇರೆ ಊರಿಗೆ ಅಡಮಾನ ಇಟ್ಟಿದ್ದು. ಆಮೇಲೆ ಅವರು ನಿಮ್ಗೆ ಯಾವಾಗ ದುಡ್ಡು ರೆಡಿ ಆದರೆ ನಾವು ಅವಾಗ ನೀವು ದುಡ್ಡು ಕೊಟ್ಟರೆ ನಾನು ನಿಮ್ಗೆ ಮಾಡಿಕೊಡ್ತೀನಿ ಅಂತ ಪೋಸ್ಟ್ ಮಾಡಿಕೊಂಡ್ರು. ಆಮೇಲೆ 1.5 ಎಕರೆ ಬಂದು ಅವ್ರ ಹೆಂಡತಿ ಹೋದ್ಗೇನೆ ಅವರು ಬೆಸ್ಕಮ್ಮಲ್ಲಿ AD ಎಲ್ಲರೂ ಏನೋ ಕೆಲಸ ಮಾಡ್ತಾಯಿದ್ದಾರೆ. ಅವರು ಇವಾಗ 1.5 ಎಕರೆ ಅವರು ಎಜುಕೇಷನ್ಗೋಸ್ಕರ ಲೋನ್ ಮಾಡಿದ್ದ ಅದನ್ನು ಕಟ್ತೀನಿ ಅಂತ 1.5 ಎಕರೆ ಮತ್ತೆ ಮಾಡಿಕೊಂಡ್ರು. ಆಮೇಲೆ ಇದ್ದಿದ್ದು 11 ಎಕರೆ ನಾನು ಸ್ವಲ್ಪ ಮೈ ಹುಷಾರಿಂದ ಇದ್ದು ಅವಾಗ 11 ಎಕರೆ ಮತ್ತೆ ಮಾಡ್ಕೊಂಡ್ಬಿಟ್ರು. ಇವಾಗ ಎಲ್ಲ ಅವರೇ ಮಾಡಿಕೊಂಡು ನಮ್ಮನ್ನು ಮನೆಯಿಂದ ಹೊರಗಾಕಕ್ಕೆ ನೋಡ್ತಾ ಇದ್ದಾರೆ. ಅದು 11 ಎಕರೆ ಮತ್ತು ಇದು 5 ಎಕರೆ ಎಲ್ಲ ಅವ್ರ ಹೆಸರಲ್ಲೇ ಇದೆ. ಇವಾಗ ನಾನು ನಮ್ಮ ಗಂಡ ನನ್ನ ಮಕ್ಕಳು ಬೀದಿ ಪಾಲಾಗಿದ್ದೀವಿ. ಅವ್ರು ಬಂದು ದುಡ್ಡಿರೋರು ದೌರ್ಜನ್ಯ ಮಾಡ್ತಾಯಿದ್ದಾರೆ ನಮ್ಮ ಮೇಲೆ. ಇವಾಗ ಏನು ಮಾಡಬೇಕು ಅಂತ ನಮಗೆ ಗೊತ್ತಾಗ್ತಾಯಿಲ್ಲ. ಎಲ್ಲ ಅವರೇ ಶಾಮೀಲಾಗೋಗಿ ಎಲ್ಲ ಮಾಡ್ತಾಯಿದ್ದಾರೆ. ಇವಾಗ ಎಲ್ಲ ಅವ್ರದ್ದೇ ಆಗಿದೆ ಅಂತ ಅವ್ರು ಮಾತಾಡ್ತಾ ಇದ್ದಾರೆ ಸರ್. 15 ವರ್ಷದಿಂದ 13 ವರ್ಷ ನಾನೇ ನೋಡಿದ್ದು. 1-2 ವರ್ಷದಿಂದ ನನಗೆ ಹೊಟ್ಟೆ ಕ್ಯಾನ್ಸರ್ ಆಗಿ ನಾನು ಸಾಯೋ ಸ್ಟೇಜ್ಗೆ ಹೋಗಿದ್ದೆ. ಆವಾಗ ಅವ್ರು ಕರ್ಕೊಂಡೋಗಿ ಮನೆಯಲ್ಲಿ ಇಟ್ಕೊಂಡು 2 ವರ್ಷದಿಂದನೇ ಅವ್ರನ್ನ ನೋಡ್ಕೊಂಡು 2 ವರ್ಷ ಆಯಿತು ಅವ್ರನ್ನ ಕರ್ಕೊಂಡೋಗಿ ಅವಾಗ ಮಾಡಿಕೊಂಡು ಅವಾಗಿಂದ ನಮ್ಮನ್ನು ಹೊತ್ತುವರೆಗೆ ಹಾಕಕ್ಕೆ ನೋಡ್ತಾ ಇದ್ದಾರೆ. ನಾವು ಏನು ಮಾಡಬೇಕು ಅಂತ ನಮ್ಗೆ ಅರ್ಥ ಆಗ್ತಾಯಿಲ್ಲ. 13 ವರ್ಷ ನಾನೇ ಅವ್ರು ಹುಚ್ಚ ಇತ್ತು ಎಲ್ಲ ನಾನೇ ನೋಡಿರೋದು. ಇವಾಗ ಏನು ಮಾಡಬೇಕು ನಮ್ಗೆ ಅರ್ಥ ಆಗ್ತಾಯಿಲ್ಲ. ಇವಾಗ ಅವ್ರು ನಮ್ಮನ್ನು ಹೊಡೆದು ಓಡ್ಸೋಕ್ಕೆ ನೋಡ್ತಾ ಇದ್ದಾರೆ. ಇನ್ನೂ ನನ್ನ ಚಿಕ್ಕ ಮಗು ಇದೆ 9 ವರ್ಷ. ಜಮೀನು ದಾಖಲೆಗಳೇನಿದೆ? ಎಲ್ಲ ನಮ್ಮ ಮಾವನ ಹೆಸರಲ್ಲಿ ಇದ್ದಿದ್ದು ಸರ್, ಎಲ್ಲ ಗಿಫ್ಟೆಡ್ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ. ಇವಾಗ ನಿಮ್ಮ ಹತ್ರ ಏನಿದೆ? ನಮ್ಮ ಹತ್ರ ಏನೂ ಇಲ್ಲ ಸರ್. ಅವ್ರ ತಾತನಿಂದ ಬಂದಿದ್ದ ಆಸ್ತಿ, ಪಿತ್ರಾರ್ಜಿತ ಆಸ್ತಿ. ಅದು ಯಾರು ನಿಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ? ಇವರು ನಮ್ಮ ಯಜಮಾನ್ರು ಅವ್ರ ಅಕ್ಕನ ಗಂಡ ಶಿವಶಂಕರ್ ಪ್ರಸಾದ್ ಅಂತ. ಅವ್ರ ಅಕ್ಕ ಹೆಸರು ವಾಣಿ. ಅವರು ಬೆಸ್ಕಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರು ಪೆಟ್ರೋಲ್ ಬಂಕ್ ಎಲ್ಲ ಹಾಕ್ಕೊಂಡು ಇವಾಗ ಅವ್ರು ದುಡ್ಡು ಇರೋದ್ರಿಂದ ದೌರ್ಜನ್ಯ ಮಾಡಿ ಓಡ್ಸೋಕೆ ನೋಡ್ತಾ ಇದ್ದಾರೆ ನಮ್ಮ ಮನೆಯಿಂದ. ಇವಾಗ ಮುಂದಿನಿಗೆ ನೀವು ಏನು ಮಾಡಬೇಕು ಅಂತಿದ್ದೀರಾ? ಕೇಸಲ್ಲಿ ಇದೆ ಸರ್. ಇದು ಎಲ್ಲ ನಂಬರು ಕೇಸ್ ಹಾಕಿದ್ದೀವಿ ನಾವು. ಸುಮ್ಮನೆ ಅವರು 6 ತಿಂಗಳಾಯಿತು. ಸಮನ್ಸು ತಗೊಂಡಿಲ್ಲ, ನೋಟಿಸು ತಗೊಂಡಿಲ್ಲ, ಏನು ತಗೊಂಡಿರೇ ಅವ್ರು ಇದು ಮಾಡ್ತಾ ಇರೋದು. ಇವಾಗ ಆರ್ಡರ್ ಏನಿದೆಯೋ ಅದನ್ನು ಫಾಲೋ ಮಾಡಿ ಅವ್ರಿಗೆ ಹೇಳಿ. ಅವರಿಗೆ ನೋಟಿಸ್ ಎಲ್ಲ ಸರ್ವ್ ಮಾಡಿದ್ರೆ ಅದು ಮಾಡಿ. RTC ಇರೋದು ನಮ್ಮ ಹೆಸರಲ್ಲಿ. ಮಳೆ ಬರ್ತದೆ. ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತಾರೆ ಅಂತ ಹೇಳಿದ್ರೆ ಯಾವ ಬೇಸ್ ಮೇಲೆ ಕೊಡ್ತಾರೆ ಪೊಲೀಸ್ ಪ್ರೊಟೆಕ್ಷನ್ ಅಂತ? ಸಹಿ ಕೊಡ್ದು ಸಹಿ ಕೊಡು ಅಂತ ಸಹಿ ಕೊಡ್ದು ಸಹಿ ಕೊಡ್ದು ಅಂತ ಸಹಿ ಕೊಡ್ದು అదే పనిగా చెప్పింది చేయకూడదు అని చెప్తుంటే మళ్ళీ పోతా ఉంటారు మీరు. సార్ చేయకూడదు అంటే ఒక అప్లికేషన్ సర్వే చేస్తే 8 దినాలు పెట్టుకుంటారు మీరు. 8 నెలలకు పెట్టుకుంటారు. ఏమో సామాన్యంగా లేస్తే 3 నెలలకే క్యాన్సిల్ అయిపోతుంది. అది ఎట్లా అయిపోతుందా? ఎవరైనా వేరే వాళ్ళు వేస్తే 3 నెలలకే క్యాన్సిల్ చేసి 8 నెలలు అవుతుంది. అది అట్లా పెట్టుకుంటారు. ఇంకా 8 నెలలకే సర్వే అప్లికేషన్. సార్ కలకుండా ఉండండి. చేయకూడదు అదేమైతుందో కానీ నన్ను జడ్జి ముందు పోలీస్ నాకు సబ్జెక్ట్ కేసు వేసినామా ఏం చెప్పింది? ఏం సర్వీస్ చేయకూడదు. వాళ్ళు జడ్జి నేను చెప్పినాను కదా సార్. ప్రామిస్ ఉంది, కేసులో ఉండదు. వాళ్ళకి సమన్స్ ఇష్యూ అయింది. చూడండి పేపర్ కూడా ఉండదు. వేసినాను, సమన్స్ తీసుకోలేదు ಅಂತೆ. ಇವ್ರ ಹೆಸರೆಲ್ಲ ಇದೆ ಮೇಡಮ್. ಇಲ್ಲಿ ವೆಂಕಟೇಶಪ್ಪ ಅಂತಿದ್ದಾರೆ, ಅವ್ರ ಹೆಸರು ಇದೆ.
ಗುಂಟೆ ಮೇಡಮ್ ಆರ್ಡ್ರ್ ಕಾಪಿ ಮೇಡಮ್ ಆರ್ಡ್ರ್ ಕಾಪಿ ನೋಡಿ 14 ಗಂಟೆ ಹಾಕ್ಬಿಟ್ಟು ಮಾಡಬಾರ್ದಂತ ಏನಾದರೂ ಆರ್ಡ್ರ್ ಇದೆಯಾ ಇದರಲ್ಲಿ ಯಾರು ಬೇಕಾದರೂ ಯಾವುದು ತಕರಾರು ಅರ್ಜಿ ಕೊಟ್ಟಿರೋದು ಕೋರ್ಟ್ ಕೇಸ್